ನಮಸ್ಕಾರ ಸರ್. ಏನ್ರಿ ಸರ್, ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ದೀರಾ. ನನ್ನ ಜಾಗಕ್ಕೆ ಯಾರೋ ಶಂಕರನವ್ರನ್ನ ಹಾಕ್ಸಿದ್ದೀರಾ. ನಿಮಗೂ 6 ತಿಂಗಳ ಅವಕಾಶ ಕೊಟ್ಟಿದ್ನಲ್ರಿ. ಸರ್, ನಾನು ನಿಮ್ಮ ತಾಲೂಕಿಗೆ ತಹಸೀಲ್ದಾರಾಗಿ ಬಂದಮೇಲೆ ಜನರ ಕೆಲಸನ ಭಾಳ ಕಾಳಜಿಯಿಂದ ಮುತುವರ್ಜಿಯಿಂದ ಮಾಡಿದ್ದೀನಿ ಸರ್. ನಿಮಗೆ ಒಳ್ಳೆ ಹೆಸರು ತಂದಿದ್ದೀನಿ ಸರ್. ಆದರೂ ಇಷ್ಟು ಬೇಗ ಟ್ರಾನ್ಸ್ಫರ್ ಮಾಡಿಸಿದ್ದೀರಲ್ಲ ಸರ್. ರೇ ತಹಸೀಲ್ದಾರ್ರೇ, ನಿಮ್ಮನ್ನ ನನ್ನ ತಾಲೂಕಿಗೆ ಹಾಕಿಸ್ಕೊಂಡಿದ್ದು ಜನರ ಕೆಲಸ ಮಾಡ್ಲಿ ಅಂತ ಅಲ್ಲ, ನನಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಸಹಕಾರ ಕೊಡ್ಲಿ ಅಂತ. ನಿಮ್ ಕಡೆಯಿಂದ ನನಗೆ ದುಡ್ಡು ಬರಲಿಲ್ಲ, ನಾನು ಹೇಳಿದ ಕೆಲ್ಸಗಳನ್ನೂ ನೀವು ಮಾಡಲಿಲ್ಲ. ಸರ್, ನೀವು ಹೇಳೋ ಕೆಲಸಗಳು ಕಾನೂನಿಗೆ ವಿರುದ್ಧವಾದವು ಸರ್. ಅಂಥ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ನಾನು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ದು. ನಿಮ್ಮಂಥ ಸತ್ಯ ಹರಿಶ್ಚಂದ್ರ ವಂಶದವ್ರು ನಾನು ಇಟ್ಕೊಂಡ್ರೆ ನಾನು ದುಡ್ಡು ಮಾಡ್ದಂಗೇನೆ. ಹೋಗ್ರಿ ಹೋಗ್ರಿ. ಛೇ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಓ, ಬನ್ನಿ ಶಂಕರ್, ಬನ್ನಿ ಬನ್ನಿ. ನೀವು ಹೇಳ್ದಾಗೆ 50 ಲಕ್ಷ ತಂದಿದ್ದೀನಿ ಸರ್. ಗುಡ್, ವೆರಿ ಗುಡ್. ನನ್ನ ಕ್ಷೇತ್ರ ರಾಜಧಾನಿ ಪಕ್ಕದಲ್ಲಿರೋ ಕ್ಷೇತ್ರ ರೀ. ಚಿನ್ನದ ಗಣಿ ಇದ್ದಂಗೆ. ನೀವೀಗ ಕೊಡ್ತಾ ಇರೋ 50 ಲಕ್ಷ ರೂಪಾಯಿಗಳನ್ನ 3 ತಿಂಗಳಲ್ಲಿ ಸಂಪಾದಿಸಬಹುದು. ಆದರೆ ಒಂದೇ ಒಂದು ಕಂಡೀಷನ್. ಏನು ಕಂಡೀಷನ್ ಸರ್? ನಾನು ಏನೇ ಕೆಲಸ ಹೇಳಿದ್ರು ಅದನ್ನ ನಿಷ್ಠೆಯಿಂದ ಮಾಡಬೇಕು. ಸರಿ ಸರ್. ಅದು ಕಾನೂನಿಗೆ ವಿರುದ್ಧವಾಗಿದ್ರೂ ಮಾಡಬೇಕು. ಶೂರ್ ಸರ್. ಗುಡ್, ವೆರಿ ಗುಡ್. ನನಗೆ ನಿಮ್ಮಂತವರೇ ಬೇಕು ರೀ. ಆ ಸೂಟ್ ಕೇಸ್ ಆತನ ಕೈಲಿ ಕೊಡಿ. ಇವತ್ತೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೆ ಗೊತ್ತಲ್ಲ, ನಾವು ಸುಮ್ನಳ್ಳಿ ರೈತರು. ನಿಮ್ಮ ಆಫೀಸ್ಗೆ ಅಲ್ದು ಸುಸ್ತಾಗೋಗ್ಬಿಟ್ಟಿದ್ದೀವಿ ಸ್ವಾಮಿ. ಇವತ್ತಾದರೂ ನಮ್ಮ ಕೆಲಸ ಮಾಡಿಕೊಟ್ಬಿಡಿ ಸ್ವಾಮಿ. ಈ ಫೈಲ್ನ ಆಮೇಲೆ ನೋಡ್ತೀನಿ, ಹೊರಗಡೆ ಇರಿ. ನೋಡಿ, ರಾಜಧಾನಿ ಪಕ್ಕದಲ್ಲೇ ನಿಮ್ಮ ಈ ತಾಲೂಕಿರೋದು. ಇಲ್ಲಿ ಭೂಮಿ ಬೆಲೆ ಚಿನ್ನಕ್ಕಿಂತ ಜಾಸ್ತಿ ರೀ. ಹೊಸ್ದಾಗಿ ಯಾರೇ ಭೂಮಿ ತಗೊಂಡ್ರು ಖಾತೆ ಬದಲಾವಣೆ ಮಾಡೋಕ್ಕೆ 1 ಎಕರೆಗೆ 2 ಲಕ್ಷ ರೂಪಾಯಿ ತಗೊಂತೀವಿ. ನಿಮ್ಮ ಕೇಸಲ್ಲಿ ನಿಮ್ಮ ತಂದೆ ತೀರೋಗಿದ್ದಾರೆ. ಅವ್ರ ಹೆಸರಲ್ಲಿ 3 ಎಕರೆ ಜಮೀನಿದೆ. ನಿಮ್ಮ 3 ಜನಕ್ಕೂ 1 ಎಕರೆ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು. ಅಷ್ಟೇ ತಾನೇ? ಹೌದು ಸ್ವಾಮಿ. ನೀವು ಅಷ್ಟೆಲ್ಲ ಕೊಡಬೇಡಿ, ನಿಮಗೆ ಕಡಿಮೆನಲ್ಲೇ ಮಾಡಿಕೊಡ್ತೀನಿ. ಎಕರೆಗೆ 50,000 ರೂಪಾಯಿ ತರ 3 ಎಕರೆಗೆ 1.5 ಲಕ್ಷ ರೂಪಾಯಿ ಕೊಡಿ ಸಾಕು. ಒಂದೇ ದಿನದಲ್ಲಿ ಖಾತೆ ಬದಲಾವಣೆ ಮಾಡಿಕೊಡ್ತೀನಿ. ಸ್ವಾಮಿ, ನಾವು ಸಣ್ಣ ರೈತರು ಸ್ವಾಮಿ, ಅದರಲ್ಲೂ ಕಡು ಬಡವರು ಸ್ವಾಮಿ. 1.5 ಲಕ್ಷ ರೂಪಾಯಿ ಎಲ್ಲಿಂದ ತಾನೇ ತರೋಕ್ಕಾಗುತ್ತೆ ಸ್ವಾಮಿ? ನೋಡ್ರಯ್ಯ, ಈ ಜಾಗಕ್ಕೆ ನಾನು ಸುಮ್ಮನೆ ಬಂದಿಲ್ಲ. ನನ್ನ ಮೇಲಿರೋರಿಗೆ ಲಕ್ಷಾಂತರ ರೂಪಾಯಿ ಸುರಿದು ಬಂದಿದ್ದೀನಿ. ಬಿಟ್ಟಿ ಮಾಡ್ಕೊಡ್ಬೇಕಂತೆ, ಬಿಟ್ಟಿ. ಇಲ್ಲಿ ದುಡ್ಡಿಲ್ದಿರ ಯಾವ ಕೆಲಸನೂ ನಡೆಯಲ್ಲ. ಹೋಗ್ರಿ ಹೋಗ್ರಿ ಆಚೆ. ನೀವು ಒಳಗಡೆ ಹೋಗಿ. ಯಾಕ್ರಪ್ಪ, ಏನಾಯ್ತು? ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೀರಲ್ಲ. ಇವತ್ತು ನಿಮ್ಮ ಕೆಲಸ ಆಗ್ಲಿಲ್ವಾ? ಇಲ್ಲ ಪಟೇಲ್ರೆ, 1.5 ಲಕ್ಷ ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ. ಎಲ್ಲಿಂದ ತಾನೇ ತರೋದು? ಅವ್ರು ಬಂದಿರೋದೇ ಲಂಚ ಹೊಡೆದು ದುಡ್ಡು ಮಾಡೋದಕ್ಕೆ. ಏನು ಮಾಡೋಕ್ಕಾಗುತ್ತೆ?